ಈ ಬಾರಿಯ ವಿಧಾನ ಪರಿಷತ್ ಚುನಾವಣೆಗೆ ಬಹಳ ಬೇಡಿಕೆ ಹೆಚ್ಚಾಗ್ತಾ ಇದೆ. ಅಭ್ಯರ್ಥಿಗಳನ್ನ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಈಗ ಕುತೂಹಲವನ್ನ ಕೇಳಿಸ್ತಾ ಇದೆ. ಕಾದ್ ನೋಡ್ಬೇಕಾಗುತ್ತೆ. ಇತ್ತ ಒಂದು ಕಡೆ ಸಿಎಂ, ಮತ್ತೊಂದು ಕಡೆ ಡಿಸಿಎಂ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದ್ರಲ್ಲಿ ಅವರು ಕೂಡ ನಾನಾ ರೀತಿಯಾದಂತ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಸಹಿತ ಹಿರಿಯ ನಾಯಕರಿಗೆ ಟಿಕೆಟ್ ಕೊಡಬೇಡಿ ಅಂತ ಹಲವು ನಾಯಕರು ಮನವಿಯನ್ನ ಮಾಡ್ತಿದ್ದಾರೆ. ಬೋಸರಾಜು ಹಾಗೆ ಗೋವಿಂದರಾಜು ಅವರಿಗೆ ಟಿಕೆಟ್ ಕೊಡದಂತೆ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಸ್ಥಾನ ಪಡೆದುಕೊಂಡವರಿಗೆ ಮತ್ತೆ ಟಿಕೆಟ್ ಕೊಡೋದು ಬೇಡವೇ ಬೇಡ. ಎಸ್ ರೈಟ್. ಆಕ್ಚುಲಿ ಒಂದು ಸ್ಥಾನ ಸಿಕ್ಕ ಮೇಲೆ ಮತ್ತೊಂದು ಸ್ಥಾನದ ಮೇಲೆ ಯಾಕೆ ಕಣ್ಣು? ಇರೋ ಸ್ಥಾನವನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋದ್ರೆ ಸಾಕು. ಹೊಸಬರಿಗೆ, ಪಕ್ಷಕ್ಕಾಗಿ ದುಡಿದವರಿಗೆ ಟಿಕೆಟ್ ಕೊಡಿ ಅಂತ ಮನವಿಯನ್ನ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ ಮೇಲ್ಮನೆಯಲ್ಲಿ ಹಿಡಿತವನ್ನ ಸಾಧಿಸುವುದಕ್ಕೆ ಕೈ ನಾಯಕರು ಒಂದಲ್ಲ ಒಂದು ಕಸರತ್ತನ್ನು ನಡೆಸ್ತಿದ್ದಾರೆ. ಕಸರತ್ತು ಒಂದು ಕಡೆ ಇರಲಿ, ಈಗ ಏನು ಟಿಕೆಟ್ ಬಿಕ್ಕಟ್ಟು ಅನ್ನೋದು ಹೆಚ್ಚಾಗ್ತಾ ಇದೆ. ಇಳೋದು 7 ಸ್ಥಾನ, 106 ಆಕಾಂಕ್ಷಿಗಳು, ಯಾರಿಗೆ ಸಿಗಬಹುದು ಯಾರಿಗೆ ಸಿಗಲ್ಲ ಅಂತ. ಚಂದ್ರಕಲಾ, ಈಗಾಗಲೇ ಪರಿಷತ್ ಸ್ಥಾನದ ಟಿಕೆಟ್ಗಾಗಿ ಸಾಕಷ್ಟು ನಾಯಕರು ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಈಗಾಗಲೇ ಸ್ಥಾನ ಪಡೆದುಕೊಂಡಿರ್ತಕ್ಕಂಥ ನಾಯಕರಿಗೆ ಮತ್ತೆ ಸ್ಥಾನ ಕೊಡುವಂಥದ್ದು ಎಷ್ಟು ಸೂಕ್ತ? ಪಕ್ಷಕ್ಕಾಗಿ ನಿಷ್ಠಾವಂತ ಸಾಕಷ್ಟು ಕಾರ್ಯಕರ್ತರು ರಾಜ್ಯದಲ್ಲಿ ದುಡಿದಿದ್ದಾರೆ, ಅಂತವರಿಗೆ ಒಂದು ಟಿಕೆಟ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಈಗಾಗಲೇ ಡಿಸಿಎಂ ಡಿ.ಕೆ. ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರನ್ನ ಭೇಟಿ ಮಾಡಿ ಸಾಕಷ್ಟು ಕಾಂಗ್ರೆಸ್ ಪಕ್ಷದ ಹಲವು ಮುಖಂಡರು ಒತ್ತಾಯನ ಕೂಡ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಇವತ್ತು ಸಿಎಂ ಮತ್ತೆ ಡಿಸಿಎಂ ದೆಹಲಿಗೆ ಕೂಡ ಈಗಾಗಲೇ ಪ್ರಯಾಣವನ್ನ ಬೆಳೆಸಿರುವಂತದ್ದು. ಇವತ್ತು ಪ್ರಮುಖವಾಗಿರ್ತಕ್ಕಂಥ ಸಭೆ ಕೂಡ ಇರುವಂತದ್ದು. ಏನು ಪರಿಷತ್ ಸ್ಥಾನಕ್ಕೆ ವಿಧಾನಸಭೆಯಿಂದ 7 ಸ್ಥಾನಗಳು ಏನು ಆಯ್ಕೆ ಮಾಡುವಂತದ್ದು ಏನಿದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇರುವಂತ 7 ಸ್ಥಾನಕ್ಕೆ ಸಾಕಷ್ಟು ನಾಯಕರು ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ನಮಗೆ ಪರಿಷತ್ ಸ್ಥಾನ ಬೇಕು ಅನ್ನುವಂಥದ್ದು ಒಂದು ಜಾತಿವಾರು ಸಂಬಂಧಪಟ್ಟಂತೆ ಮತ್ತೆ ಸಾಕಷ್ಟು ನಾಯಕರು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಒಂದು ಪ್ರತ್ಯೇಕ ಬಣಗಳಿಂದಲೂ ಕೂಡ ಸಾಕಷ್ಟು ಒತ್ತಡ ಕೂಡ ಇರುವಂತದ್ದು. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಅವರ ಆಪ್ತ ವಲಯದಕ್ಕೆ ಸಿಗುವಂತ ಪ್ರಯತ್ನ ಕೂಡ ನಡೆಸ್ತಾರೆ. ಇನ್ನೊಂದು ಕಡೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಾಯಕರಿಗೆ ಈಗಾಗಲೇ ಟಿಕೆಟ್ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈ ನಡುವೆ ಎಲ್ಲ ಒಂದ್ ಕಡೆ ಈಗ ಬೋಸರಾಜ್ ಅವರಿಗೆ ಮತ್ತೆ ಗೋವಿಂದರಾಜು ಅವರು ಕೂಡ ಮತ್ತೆ ಪರಿಷತ್ ಸ್ಥಾನದ ಟಿಕೆಟ್ ಬೇಕು ಅನ್ನುವಂಥದ್ದು ಕೂಡ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ. ಹಾಗಾಗಿ ಹಿರಿಯ ನಾಯಕರು ಅನ್ನುವಂತ ಕೋಟಾದಲ್ಲಿ ಅವರಿಗೆ ಕೊಡಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ಚರ್ಚೆ ಕೂಡ ನಡೆಸಿದ್ದಾರೆ. ಹಾಗಾಗಿ ಇವರಿಬ್ಬರಿಗೂ ಕೂಡ ಈಗಾಗಲೇ ಪಕ್ಷದಲ್ಲಿ ಹಲವು ಸ್ಥಾನ ಪಡೆದುಕೊಂಡಿದ್ದಾರೆ. ಮತ್ತೆ ಅವರಿಗೆ ಕೊಡೋದು ಎಷ್ಟೊಂದು ಸೂಕ್ತ? ಹಾಗಾಗಿ ಬೇರೆಯವರಿಗೆ ಅವಕಾಶ ಮಾಡಿಕೊಡಬೇಕು. ಪಕ್ಷದಲ್ಲಿ ನಿಷ್ಠಾವಂತರಾಗಿ ಕೆಲಸ ಮಾಡಿದಂತವರಿಗೆ ಇನ್ನೂ ಕೂಡ ಸ್ಥಾನಮಾನ ಸಿಕ್ಕಿಲ್ಲ. ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಇಂಥ ಸಂದರ್ಭದಲ್ಲಾದ್ರೂ ನಮ್ಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥದ್ದು ಹಲವು ನಾಯಕರ ಒತ್ತಾಯ ಆಗಿರುವಂತದ್ದು. ಹಾಗಾಗಿ ಈ ಬಗ್ಗೆ ಕೂಡ ಸಾಕಷ್ಟು ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಇಬ್ರು ನಾಯಕರು ಕೂಡ ಮನವಿಯನ್ನ ನಿನ್ನೆ ಕೂಡ ಸಲ್ಲಿಸಿದ್ದಾರೆ ಮತ್ತೆ ಇವತ್ತು ಕೂಡ ಸಲ್ಲಿಸಿರುವಂತದ್ದು. ಹಾಗಾಗಿ ಇದನ್ನ ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು, ರಾಜ್ಯ ನಾಯಕರು ಮತ್ತೆ ಎಐಸಿಸಿ ನಾಯಕರು ಅದನ್ನ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಚಂದ್ರಕಲಾ, ಬಸವರಾಜ್, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಏನು ದೆಹಲಿ ಪ್ರಯಾಣ ಬೆಳೆಸೋದಕ್ಕೂ ಮುನ್ನಾನೆ ರಮೇಶ್ ಕುಮಾರ್ ಅವರು ಕೂಡ ಭೇಟಿ ಆಗಿದ್ದಾರೆ. ಏನೇನೆಲ್ಲ ಚರ್ಚೆ ಆಗಿರಬಹುದು ಅಂತ? ಚಂದ್ರಕಲಾ, ಒಂದ್ ಕಡೆ ಕೋಲಾರ ಶಾಸಕರ ನಿಯೋಗ ಇವತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಭೇಟಿ ಮಾಡಿದ್ರು. ಮಾಜಿ ಸ್ಪೀಕರ್ ಆಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರಿಗೆ ಈ ಬಾರಿ ಪರಿಷತ್ ಟಿಕೆಟ್ ಕೊಡಬೇಕು, ಅವ್ರಿಗೆ ಒಂದು ಸ್ಥಾನ ಕೊಡಬೇಕು. ಹಿರಿಯ ನಾಯಕರು ಸಾಕಷ್ಟು ಒಂದ್ ಕಡೆ ಪಕ್ಷದಲ್ಲಿ ಕೋಲಾರ ಭಾಗದಲ್ಲಿ ಕೂಡ ಸಾಕಷ್ಟು ಒಂದ್ ಕಡೆ ಪಕ್ಷ ಸಂಘಟನೆಗೆ ದುಡಿದಂತ ಹಿರಿಯ ನಾಯಕರು. ಹಾಗಾಗಿ ಅವರಿಗೆ ಸ್ಥಾನಮಾನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯ ಕೂಡ ಇವತ್ತು ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಆಗಿರ್ಬೋದು, ಕೊತ್ತೂರು ಮಂಜುನಾಥ್ ಆಗಿರ್ಬೋದು, ಮತ್ತೆ ಎಂಎಲ್ಸಿಗಳಾಗಿರ್ತಕ್ಕಂಥ ನಜೀರ್ ಅಹಮದ್ ಆಗಿರ್ಬೋದು, ಮತ್ತೆ ನಂಜೇಗೌಡ ಇವರ ಒಂದು ಕೋಲಾರ ಶಾಸಕರ ನಿಯೋಗ ಬಂದು ಇವತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಭೇಟಿ ಮಾಡಿದ್ದಾರೆ. ಖುದ್ದಾಗಿ ರಮೇಶ್ ಕುಮಾರ್ ಅವರು ಕೂಡ ಉಪಸ್ಥಿತಿ ಇದ್ರು. ಅವರು ಕೂಡ ಈ ಬಗ್ಗೆ ಚರ್ಚೆ ಕೂಡ ನಡೆಸಿರುವಂತದ್ದು. ಹಾಗಾಗಿ ಈಗಾಗಲೇ ಒಂದು ಬಾರಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೂಡ ಕೋಲಾರದ ಒಂದು ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸೇರಿದಂತೆ ಹಲವು ನಾಯಕರು ಬಂದು ಒತ್ತಾಯ ಮನವಿಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಅದರಂತೆ ಇವತ್ತು ದೆಹಲಿಗೆ ಕೂಡ ತೆರಳುತ್ತಾ ಇದ್ದಾರೆ. ದೆಹಲಿಗೆ ಹೋಗೋಕ್ಕಿಂತ ಮುಂಚೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಭೇಟಿ ಮಾಡಿ ಅವರಿಗೆ ಪರಿಷತ್ ಸ್ಥಾನ ಕೊಡಬೇಕು ಅನ್ನುವಂಥದ್ದು ಒತ್ತಾಯ ಕೂಡ ಮಾಡಿರುವಂತದ್ದು. ಚಂದ್ರಕಲಾ, ಥ್ಯಾಂಕ್ ಯು ಬಸವರಾಜ್ ಹೂಗಾರ್ ನಿಮ್ಮ ಮಾಹಿತಿಗಾಗಿ.